ಸೀರೆ ಉಡ್ಸಂಗ್ ಬಿಡಾದಿತ್ರ ನಾವ್ ಒಟ್ರಿಗೆ ಬರ್ರಿ ನಮ್ಮ ಸಿಸ್ಟರ್ನ ಮೀಟ್ ಮಾಡೋಣ ಅಂತ ನೋಡ್ರಿ ನಮ್ಮ ಮದ್ವಿಕ್ಷ ಬೆನ್ ಹತ್ತತ ನಾ ಬರ್ತೀನಿ ಅಂತೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೃಂದಾ ಬ್ಲಾಗ್ಸ್ ಜೈಪುರ್ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಇವಾಗ ತಾನೇ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿ. ಬನ್ನಿ ಗೈಸ್, ನಮ್ಮ ಅಕ್ಕ ಏನು ಮಾಡತ್ತಾರ ಇವಾಗ ಅಂತೇಳಿ ಅಂದು ತೋರಿಸ್ತೀನಿ ಅಂತ. ನೋಡ್ರಿ, ನಮ್ಮ ಅಕ್ಕ ಇದ್ರ ಗ್ಯಾಸ್ ತಿಕ್ಕಕತ್ತಾಳ ನೋಡ್ರಿ. ನೋಡಿ ಗೈಸ್, ಅಡುಗೆ ಮಾತ್ರ ಗ್ಯಾಸ್ ತಿಕ್ಕತ್ತ ನೋಡಿ. ಇವಾಗ ತಾನೇ ಅಡುಗೆದು ಎಲ್ಲ ಮಾಡಿಟ್ಟಿದ್ದಾಳೆ ನೋಡಿ ಗೈಸ್. ಇಲ್ಲಿ ಇವಾಗ ಗ್ಯಾಸ್ ತಿಕ್ಕತ್ತಾಳ. ಪೂಜೆ ಎಲ್ಲ ಆಯ್ತು ಇವಾಗ. ನೋಡಿ ಗೈಸ್, ಇವಾಗ ಊಟ ಮಾಡ್ಲಕತ್ತಿದ್ದೆವು ಎಲ್ಲರೂ. ಇವಾಗ ಊಟ ಮಾಡ್ತಿದ್ದೆವು, ಎಲ್ಲ ಅಡುಗೆ ಅಂತ ಆಗ್ಯದ. ಅವಾಗ ಹೇಳಿ ನಿಮ್ಗೆ. ನೋಡಿ ಗೈಸ್, ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ಅವ್ರು ನಮ್ಮ ಅಂಟಿನೇ ಆಗ್ಬೇಕು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಅವರು ದೇವ್ರಿಗೆ ಕರ್ಸ್ಕೊಳತ್ತಾರ ಮನೆಗೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಕ್ಕ ಬರಲ್ಲ, ನಾವು ಒಬ್ಬಾಕಿನ ಹೊಂಟೀನಿ. ನಾನು ಮತ್ತು ನಮ್ಮ ಮಮ್ಮಿ ಹೊಂಟಿದ್ದೇವೆ ದೇವ್ರು ತಗೊಂಡು. ನೋಡಿ ಗೈಸ್, ಇವಾಗ ತಯಾರಾಗ್ಯಾರ ನಮ್ಮ ಮಮ್ಮಿ, ಹೋಗ್ತಾ ಇದ್ದೀವಿ. ನಾನು ನಮ್ಮ ಮಮ್ಮಿ ಇಬ್ರು ಹೋಗ್ತಾ ಇದ್ವಿ. ಹೊತ್ತ ಭಕ್ತರು ಎಲ್ಲ ಕರ್ಸೊಳಕತ್ತಾರಿ. ಪರಡಿ ತುಂಬ ಅವ್ರ ಮನ್ಯಾಗ ಜಾಗರಣೆ ಮಾಡ್ತಾರೆ, ಅವ್ರ ಮನ್ಯಾಗ ಎಲ್ಲ ಮಾಡಲ್ಲ. ಹಿಂಗಾಗಿ ನನಗೆ ದೇವ್ರು ತಗೊಂಡು ಬಾತಿದ್ದಾರೆ. ಇವತ್ತು ನಮ್ಮ ಬೃಂದ ನಾನು ಇಬ್ರು ಅವ್ರ ಮನೆಗೆ ಹೋಗತ್ತೀವಿ. ಅಲ್ಲಿ ಹೋದ ಬಳಿಕ ತೋರಿಸ್ತೀನಿ ನಿಮ್ಗೆ. ಅಲ್ಲಿವರೆಗೂ ಕೊನೆಯವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ನೋಡಿ ಗೈಸ್, ಇವಾಗ ಗಾಡಿ ಬಂದದ, ಹೋಗ್ತಾ ಇದ್ದೀವಿ. ನೋಡ್ರಿ, ದೇವ್ರ ತೊಂದ ಹೋಗ್ಲಾತಿದ್ದೆವು. ಪರಡಿ ಅದಾವ ಇದ್ರಾಗ ಕೊಡ, ದೇವ್ರ ಕೊಡ ತಗೊಂಡು ಹೋಗ್ತೇವೆ. ಹ್ಞೂನಪ್ಪ. ನೋಡ್ರಿ, ನಮ್ಮ ಮದ್ವಿಕ್ಷ ಬೆನ್ ಹತ್ತತ ನಾ ಬರ್ತೀನಿ ಅಂತೇಳಿ. ಒಂದ್ಸರಿ ನೀ ಅಂತ ಮೆಸನೆ ರಾವಣ ಮನ್ಯಾಗ. ನೋಡಿ ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷ ಬೆನ್ ಹತ್ತತ ನೋಡ್ರಿ. ನೋಡಿ ಗೈಸ್, ನೋಡಿ ಗೈಸ್, ಇವಾಗ ಕಂಕಣ ಮಾಡ್ತಾರೆ. ಗಂಟು ಬೀಳ್ತಾರೆ ನಂಗೆ. ಆದ್ರೆ ನಾವು ಎಲ್ಲಿ ಅರ್ಶಿನ ಬೋಟ ಕಟ್ತೇವ್ರಿ ನಾವು. ನೋಡಿ, ಇವಾಗ ನಾನು ದೇವ್ರ ನಮಸ್ಕಾರ ಮಾಡಕ್ಕೆ ಬಂದಿದ್ದೀನಿ. ಈಗ ಮನೆಗೆ ಬಂದಿನಲ್ಲ, ಅವ್ರದ್ದು ನೋಡ್ರಿ ಇದು ಕೂಡ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪೂಜೆ ಅಂತ ಹೇಳಿ. ನಾ ಮನೆಗೆ ಬಂದು ವಯಸ್ಕೊಲ್ ಹಾಕೊಳತ್ತೀನಿ. ಯಾಕಪ್ಪ ಅಂದ್ರೆ ಅಲ್ಲಿ ಮಾತಾಡೀನಿ ಅಂದ್ರೆ ಅದರಲ್ಲಿ ಕೇಳಿಸಿಲ್ಲ. ಹಂಗಾದ್ರ ಸಲುವಾಗಿ ನಾ ಮನೇಲಿ ಬಂದು ವಯಸ್ಕೊಲ್ ಹಾಕೊಂಡೀನಿ ನೋಡಿ ಗೈಸ್. ಈಗ ಎಲ್ಲರೂ ಏನು ಮಾಡತ್ತಾರ ಅಂತೇಳಿ ನೋಡೋಣ ಬರೀ. ನೋಡ್ರಿ ಎಲ್ಲ ಹೆಂಗಿಟ್ಟಾರ ಸಾಮಾನು. ಅದು ನೋಡ್ರಿ, ಕಂಕಣ ಮಾಡಕತ್ತಾರ, ಕೈಯಲ್ಲಿ ಕಟ್ಕೋಬೇಕಂತ ಮತ್ತು ದೇವ್ರಿಗೂ ಕಟ್ಬೇಕಂತ ಎಲ್ಲರೂ ರೆಡಿ ಆಗಕತ್ತಾರ ಇವಾಗ. ನೋಡಿ ಗೈಸ್, ನೈಟ್ ಹತ್ರ ಫುಲ್ ಜಾಗರಣೆ ಐತಿ. ದೇವ್ರದ್ದು ಕಟ್ಕೊಳತ್ತಾರ. ಮಾವಿನ ಎಲೆದು ತೋರಣ ಕಟ್ತಿದ್ದಾರೆ ನೋಡಿ ಗೈಸ್. ಇಲ್ಲಿ ನೋಡ್ರಿ, ನಮ್ಮ ಸಿಸ್ಟರ್ ಏನ ರೆಡಿ ಆಗಿಲ್ಲ, ಇವಾಗ ರೆಡಿ ಆಗ್ತಾರಂತ. ಇನ್ನ ಮಾವಿನ ಎಲೆ ಬೇಕಾಗ್ತಾವಂತ.
ಏನ್ ಬೇಡ್ತಾರ ಎಲ್ಲ ಕೊಡಿಸ್ಬೇಕು. ಅವ ಏನ್ ಕೈ ಹಿಡಿತಾನ ಅದೇ ಕೊಡಿಸ್ಬೇಕು. ಅವ್ರು ಮಾಡ್ಬೇಕು. ಏನಮ್ಮಿ ಎತ್ತರಗೇನ ನೋಡಿ ಗೈಸ್, ಎಲ್ಲರೂ ಬಿಸಿ ಆಗಿಟ್ಟಿದ್ದಾರೆ. ನೋಡಿ ಗೈಸ್, ನಮ್ಮ ಸಿಸ್ಟ್ರು ಇವಾಗ ರೆಡಿ ಆಗಿದ್ದಾರೆ. ಬರ್ರಿ ಮೀಟ್ ಮಾಡೋಣ ಅಂತ. ನೋಡ್ರಿ ನಮ್ಮ ಸಿಸ್ಟ್ರ್ ಹೇಗೆ ರೆಡಿ ಆಗಿದ್ದಾರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡೋಣ ನಮ್ಮ ಸಿಸ್ಟ್ರ್ ಹೆಂಗೆ ಕಾಣ್ಲತ್ತಾರ ಅಂತೇಳಿ. ನೋಡ್ರಿ ಇವಾಗ ದೇವ್ರು ತಗೊಂಡು ಬಂದಿದ್ದಾರೆ. ದೇವ್ರ ಕೊಡ ತಗೊಂಡು ಮನೆಗೆ 5 ಕೊಡ, ಎಲ್ಲಮ್ಮ ದೇವಿದೆ 5 ಕೊಡ ದೇವ್ರ ತರಿಸಿ ಜಾಗರಣೆ ಮಾಡ್ತಾರತ್ರಿ ನಮ್ಮ ಅಂಟಿ. ನೋಡಿ ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಏನೇನು ಹತ್ತವ ಅದೆಲ್ಲ ಸಜ್ಜು ಮಾಡ್ಕೊಳತ್ತಿದ್ದಾರೆ. ದೇವ್ರ ಪೂಜೆ ಮಾಡ್ಬೇಕಂತ ಹೇಳಿ ಇವಾಗ ಹೊಸ ಕೊಡ ತೊಗೊಂಡಲ್ರಿ, ಹಂಗಾಗಿ ಜಾಗರಣೆ ಇಟ್ಟಾರ. ಸೀರೆ ಉಡಸ ಬಿಡಾದಿತ್ರ ನಾವು ಒಟ್ಟರಿಗೆ ನಿಮ್ಮ ಅಪ್ಪಗೆ ಏನ್ ಅವಸರ ಇತ್ತಾರ? 5 ತಾಸು ಕೂತಿ ಅಲ್ಲಿ ರೋಡ್ ಮ್ಯಾಗ ಕೂತಿದ್ವಿ, ಹಾರ ತೆಗೆದಾಗಿಲ್ಲ. ಐ ಮ್ಯಾಗ ಯಾಕೆ ಹಿಡ್ಕೊಂಡ್ ಬರೋದಿತ್ತು ಮಕ್ಳಾಗಿ ನೋಡಿ ಇವಾಗ ಪರಡಿ ತುಂಬಾಕತ್ತಾರ ದೇವ್ರದ್ದು. ಇನ್ನೂ ಪೂಜೆ ಮಾಡಿಲ್ಲ, ಇನ್ನೂ ಪೂಜೆ ಮಾಡೋದು ಲೇಟ್ ಆಗ್ತದಂತ. ಮತ್ತೇನ್ ಮಾಡ್ರಿ ಪಡಿಗೆ ಬಜಿ ಹಪ್ಪಳ ಹಿಂಗೇನ್ ಮಾಡ್ರಿ? ಅಲ್ಲ ಏನ ಇದ್ರ ಅವಶ್ಯಕ ಹಾಕ್ಬಿಡ್ರಿ. ನೋಡ್ರಿ ಇವಾಗ ಎಲ್ರೂ ಹೊರಗೆ ಬಂದಿದ್ದೆವು. ಈಗಿನಕಿಂತ ನೈಟ್ ಅಂತರ ಫುಲ್ ಜಾಗರಣೆ ಐತಿ. ಎಲ್ಲಮ್ಮ ದೇವಿ ಚೌಟ್ಕಿ ಪದದ ಹಾಡ್ತಾರೆ, ತೋರಿಸ್ನತ್ತ ನಿಮಗೆ ಅವಾಗ ಬರ್ಲಿಕ್ಕೆ ನಿಮಗೆ ಯಾಕೆ ಹೇಳ್ತಿದ್ದೇವೆ ಸುದ್ದಿ ಚುಡುಕಿ ತಗೋರಿ ಅಂತ ಹೇಳಿ. ಹಾಡ ಹಾಡೋದಿರಲ್ಲ ಏನಿಲ್ಲ, ಹಾಡಲ್ಲಿ ಹಾಡ್ತೀರಿ.
ಮೇನವ್ರು ಹಚ್ರಿ ಅವ್ರ ಮನೆಯವ್ರಿಗೆ ಕರೆಸ್ರಿ ಅವ್ರ ಮನೆಯವ್ರಿಗೆ ಕರೆಸ್ರಿ ಮಾಮ ಕರೆಸ್ರಿ ಹತ್ತರ ಪಾಣಿ ಉದು ಅಂತ ಹೇಳಿ ಹಾಕ್ರಿ ಗಾಡಿ ಬಂದು ತೆಗೀರಿ ಬರ್ತದೆ ಫೋಟೋ ಅದು ಹಿಂದಿಗೆ ಸರ್ ನೋಡಿ ಇವಾಗ ಕಂಕಣ ಕಟ್ಟಿದ್ದಾರೆ ಕೈಯಲ್ಲಿ ಎಲ್ಲರಿಗೂ ಕಂಕಣ ಕಟ್ತಿದ್ದಾರೆ ನೋಡಿ ಗೈಸ್. ನೋಡಿ ಇವಾಗ ಎಲ್ರಿಗೂ ಬಂಡ್ರ ಹಚ್ಚತ್ತಿದ್ದಾರೆ. ನೋಡಿ ಗೈಸ್ ಇವಾಗ ಊಟ ಮಾಡಕತ್ತೀನಿ. ಹುಗ್ಗಿ ಮತ್ತು ಬದ್ನಿಕಾಯಿ ಪಲ್ಯ ಚಪಾತಿ ಮಾಡ್ಯಾರ ನೋಡ್ರಿ ಗೈಸ್.
ನಾ ಇವಾಗ ರಾತ್ರಿ ಅಂತೂ ನೈಟ್ 12 ಗಂಟೆ ಆಗಿತ್ತು ಮನೆಗೆ ಬರ್ಲಿಕ್ಕೆ. ನಮ್ಮ ಅಪ್ಪಾಜಿನೂ ಬಂದಿದ್ದರು. ನಮ್ಮ ಅಪ್ಪಾಜಿ ಕೂಡ ರಾತ್ರಿನೇ ಬಂದನ. ನಮ್ಮ ಮಮ್ಮಿ ಬರಲಿಲ್ಲ, ಅಲ್ಲೇ ಇದ್ರು. ನಸ್ಕ್ನಾಗ 5 ಗಂಟೆಗೆ ಅದು ನಮ್ಮ ಮಮ್ಮಿ ಮನೆಗೆ ಬಂದಾರಿ. ನಾ ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡ್ಬೇಕಂತೇಳಿ ಅಂದು ಮಾಡೋದಾಗಲಿಲ್ಲ. ಹಾಗಾಗಿ ಇವಾಗ ಬ್ಲಾಗ್ ಎಂಡ್ ಮಾಡತ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ಬ್ಲಾಗ್ನಲ್ಲಿ ಸಿಗೋಣಂತ. ಬಾಯ್.